ಖಂಡಿತವಾಗ್ಲೂ ಭೇಟಿ ಆಗಿದೆ ಸರ್. ಭೇಟಿ ಆದ್ರೆ ಮಾತಾಡ್ಸ್ಕೊಂಡು ಬಂದೆ ಸರ್. ಹೇಗಿದ್ದಾರೆ? ಆರಾಮಾಗಿದ್ದಾರೆ ಸರ್. ಬ್ರದರ್ ಏನೋ ಬೇಕು, ನ್ಯಾಚುರಲ್ ಬೇಕು ಅಣ್ಣ. ಫೀಲ್ 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 ಮಾಡೋಣ. ಏನಿಲ್ಲ ಮಾತಾಡಿದ್ರ ಕೆಲವೊಂದು ಇರುತ್ತೆ ಸರ್, ಮಾತಾಡೋದು ಹೇಳ್ಕೊಳಕ್ಕಾಗಲ್ಲ. ಆರಾಮಾಗಿದ್ದಾರೆ. ನೀನ್ ಹೇಳೋದ್ ನಿಜನಾ? ಮತ್ತೆ ಸೆಂಟ್ರಲ್ ಜೈಲಮ್ಮ ಇದು ಎಲ್ಲಾ ತರ ವ್ಯವಹಾರ ನಡೀತಿದೆ. ಅದೇ ಇವಾಗ ಏನು ನಾವು ಡಿ ಬಾಸ್ ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿತ್ವದ ವ್ಯಕ್ತಿನ ಇನ್ನ ನೋಡ್ತಾ ಇದ್ವಿ. ಅವ್ರ ಅಭಿಮಾನಿಗಳು ಯಾರನ್ನೂ ಕುಗ್ಗುವಂತ ಅವಶ್ಯಕತೆ ಇಲ್ಲ. ನೀನ್ ಯಾವ ಕ್ಯಾಟಗರಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರುವೆ. ದಯವಿಟ್ಟು ನಿನ್ ಪಾದನ ತೋರ್ಸು, ಕ್ಲೋಸ್ ಅಪ್ ಅಲ್ಲಿ ಶೂಟಿಂಗ್ ಮಾಡ್ಕೊಂಡು. ಆಮೇಲೆ ಒಂದಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಹಲವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ದ ಸುಮಾರು ಕಡೆ ಸುಮಾರು ರೀತಿ ನಮ್ದು ಮಾತಾಡ್ತಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ. ಹೌದಾ? ಆಕ್ಚುಲಿ ಬೀಂಗ್ ಆನ್ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅದನ್ನ ಅವರು ಇದು ಮಾಡ್ತಾರೆ. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಅದು ನಾನು ಬಿಡಿಸಿ ಹೇಳಕ್ ಹೋಗೋದಿಲ್ಲ. ಸೊ ನಾವು ಮಾತಾಡಿದ ಏನೋ ಸಾಲ್ವ್ ಆಗ್ಬಿಡ್ತೇನೆ ಅಂದ್ರೆ ಇದಲ್ಲ. ತಪ್ಪಾಗಿಲ್ದೇ ಇರಲಿ, ಅದು ಭಗವಂತನು ಗೊತ್ತು. ಏನ್ ಹೇಳ್ತೀನಿ ಅಂದ್ರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡ್ಬೇಕು, ಎಲ್ಲಾ ಸಂದರ್ಭದಲ್ಲಿ ಮಾತಾಡಕ್ಕಾಗಲ್ಲ. ಅಲ್ಲ, ಪಾಪದ ಹೊರೆ ಹೆಚ್ಚಾದ್ರೆ ಹುಚ್ಚರಾಗ್ತಾರಂತೆ. ಕೆಟ್ಟಗಾಲ ಬಂತು ಅಂದ್ರೆ ಕಾಲಿನ ಕೆರ ಕಾಳಿಂಗ ಸರ್ಪವಾಗಿ ಕುದುಕುತ್ತಂತೆ. ಬಟ್ ಒಂದೊಂದು ಇವತ್ತು ಅಲ್ಲ, ಹಿಂದಿನ ಆಗಿರ್ಬೋದು, ಮುಂದಕ್ಕಾಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ ಯಾವತ್ತೂ ಇಂಜರಿ ಇಲ್ಲ. ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ ನೀವ್ ಹೆಂಗೋ ನಾನ್ ಹಂಗೆ ಅಂತ. ಹೆದರಿಕೆನೂ ಇಲ್ಲ ನನಗೆ. ಸೊ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಎಲ್ಲರೂ ಆರಾಮಾಗಿರಿ. ಆ ಚಾಮುಂಡೇಶ್ವರಿ ತಾಯಿ ಇದು ಒಳ್ಳೇದು ಮಾಡ್ತಾರೆ ಅಂತ ಕೇಳ್ತೀನಿ. ಉದ್ಧಾರ ಆಯ್ತೀವಾ? ಚಾಮುಂಡೇಶ್ವರಿ ನಮ್ ಕಣ್ಗೆ ಇತ್ಕೊಳಕಿಲ್ವಾ? ಏನೇನ್ ಮಾಡ್ತಾಳೆ ಆ ಬಗ್ಗೆ ನೀವೇನು ಹೇಳ್ತೀರಿ? ಸರ್ ಖಂಡಿತ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರ್. ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಕೇಳ್ದೇನೋ ಗಣೇಶ, ಈಗ್ಲಾದ್ರೂ ನಿನ್ಗೆ ಗೊತ್ತಾಯ್ತಾ ಅವ್ರ ಎಂತವ್ರು ಅಂತ? ಇಲ್ಲ, ಎಲ್ಲರಿಗೂ ಅದೇ ಆರಾಮಾಗಿರೋ ಕೇಳಿ, ಎಲ್ಲರಿಗೂ ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ಕೊಂಡು ಏನೋ ತಲೆ ಕಟ್ಸ್ಕೊಂಡ್ಬಿಟ್ಟು ನನ್ನ ಬಗ್ಗೆ ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದು ಬರಕೋಬಿಡ್ರಿ ಮೇಲೆ ನೀವು ಹಂಗೆ ಇದು ಮಾಡ್ಕೊಳ್ಸಿ. ఎంత మంచివాడు, ఎంత ನಂಬಿಕಸ್ತುడు. ఇలా వాడు ఉంటే తప్పుడే మళా బేಳ ఇంకా ಆಯ್ತಾ ఉండేది. ಬೇಜಾರು ಅಂದ್ರೆ ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ ಸರ್. ಸೊ ಅದೊಂದು ಬೇಜಾರಿತ್ತು. ಬಟ್ ಏನಂತ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ ಅಷ್ಟೇ. ಸಂತೋಷ, ಬಹಳ ಸಂತೋಷ. ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಮಾತಾಡಿ? ಇಲ್ಲ ಸರ್, ಅದನ್ನೆಲ್ಲ ಈ ಟೈಮಲ್ಲಿ ಮಾತಾಡೋದಿಲ್ಲ. ಥ್ಯಾಂಕ್ ಯು ಸರ್ ಅಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.